ಉದ್ದ ಕೂದಲ ಬೇಕಾ, ಉದ್ದ ಕೂದಲ ಇಲ್ಲ, ದಪ್ಪ ಇಲ್ಲ, ಸಿಲ್ಕಿ ಶೈನಿ ಇಲ್ಲ, ನಮಗೂ ಎಲ್ಲರ ಥರ ಹೇರ್ ಸ್ಟೈಲ್ ಮಾಡ್ಬೇಕು, ಚಂದ ಡ್ರೆಸ್ ಜೊತೆ ಬೇರೆ ಬೇರೆ ವೆರೈಟಿ ಹೇರ್ ಸ್ಟೈಲ್ ಮಾಡ್ಕೋಬೇಕಾ. ಸೊ ಚಿಂತೆ ಬಿಟ್ಬಿಡ್ರಿ ನೀವು ಇದನ್ನೆಲ್ಲ. ನಿಮ್ಮ ಕೂದಲು ಉದುರ್ತಾ ಇರಲಿ, ಏನೇ ಒಂದು ಸಮಸ್ಯೆ ಇರಲಿ, ನಿಮ್ಮ ಕೂದಲಿಗೆ ಹೇಳಿ ಮಾಡ್ತಂತ ಒಳ್ಳೆ ಆಯಿಲ್ ರೀ. ಜಸ್ಟ್ ನೀವು ಆಯಿಲ್ನ ಚೇಂಜ್ ಮಾಡೋದು ಬೇಡ, ಶಾಂಪು ಹಚ್ಚೋ ತರಿಕಾನು ಚೇಂಜ್ ಮಾಡೋದು ಬೇಡ, ವಿಧಾನನ ಚೇಂಜ್ ಮಾಡೋದು ಬೇಡ್ರಿ ಆಯಿಲ್ ಹಚ್ಚೋದು. ಸೊ ಆ ಒಂದು ಆಯಿಲ್ ಒಳಗೆ ಈ ಒಂದಿಷ್ಟು ಸಾಮಾನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಸೂಪರಾಗಿರೋಂಥ ರಿಸಲ್ಟ್ 15 ದಿನದೊಳಗೆ ಡಬಲ್ ಆಗುತ್ತೆ ರೀ ನಿಮ್ಮ ಹೇರ್ಸ್. ಸೊ ನಾ ಇಲ್ಲಿ ವೀಳ್ಯದೆಲೆ ತೊಗೊಂಡೆ, ಅಂದ್ರೆ ತಿನ್ನೋ ಎಲೆ ತೊಗೊಂಡಿನಿ, ಅದನ್ನೆಲ್ಲ ಸ್ವಚ್ಛ ತೊಳ್ಕೊಂಡೀನಿ. ಯಾಕಂದ್ರೆ ಮಳೆ ಬರ್ಲಿಕ್ಕತ್ತದಲ್ರಿ, ಈಗ ರಾಡಿ ಇರುತ್ತೆ. ಸೊ ಹಾಗಾಗಿ ಕರಿಬೇವು ಸಹಿತ ಸ್ವಚ್ಛ ತೊಳ್ಕೊಂಡಿನಿ. ಜೊತೆಗೆ ಶುಂಠಿ 1 ಇಂಚ್ ತೊಗೊಂಡು ಅದು ಸ್ವಚ್ಛ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿನಿ. ಇದಕ್ಕೆ ನೀರೆಲ್ಲ ಏನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಇದನ್ನು ಹಾಗೆ ರುಬ್ಕೊಂಬಂದ್ಬಿಡು ನಾವು ಚಲೋತ್ನಂಗೆ ತರಿಯಾಗಿ ರುಬ್ಕೊಂಬಂದು ನಾವಿಲ್ಲಿ ಒಂದು ಕಡಾಯಿ ತೊಗೊಂಡಿನಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡಿನಿ. ಕೊಬ್ಬರಿ ಎಣ್ಣೆಗೆ ಇದನ್ನೆಲ್ಲ ಹಾಕೊಂಡು ಚಲೋತ್ನಂಗೆ ಕುದಿಸ್ಕೊರಿ. ಅದನ್ನು ಕಳ ಅಂತ ಕುದಿಬೇಕು ನೋಡ್ರಿ. ಹಂಗೆ ಚಲೋತ್ ಹಂಗೆ ಕುದಿಸ್ಕೊಂಡು ಅದನ್ನು ಸೋಸ್ಕೊಂಡು ಹಚ್ಕೊಂಡ್ಬಿಟ್ರಪ್ಪ ರಾತ್ರಿ ಸೂಪರ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್.